ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸಾರಿ, ನಾನು ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಆಗ್ತಿಲ್ಲ ವ್ಲಾಗ್ನ, ಯಾಕಂತ ಗೊತ್ತಿಲ್ಲ. ಸೊ ಇನ್ನು ಮುಂದೆ ಟ್ರೈ ಮಾಡ್ತೀನಿ, ಪ್ರತಿ ವಿಡಿಯೋದಲ್ಲೂ ಹೀಗೆ ಹೇಳ್ತೀನಿ. ಸೊ ನಾನು ಯಾಕೆ ಇವತ್ತು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಹುಡುಗಿರು, ಅಕ್ಕ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಹೇಳಿ, ಟಿಪ್ಸ್ ಕೊಡಿ, ರುಟೀನ್ ಹೇಗೆ, ಏನು ಫಾಲೋ ಮಾಡ್ತೀರಾ ನೀವು, ಆ್ಯಂಡ್ ಏನು ಕ್ರೀಮ್ ಅಪ್ಲೈ ಮಾಡ್ತೀರಾ, ಸ್ವಲ್ಪ ಟಿಪ್ಸ್ ಕೊಡಿ ಅಂತ. ಸೊ ಟು ಬಿ ಫ್ರ್ಯಾಂಕ್, ನಾನು ಯಾವುದೇ ರುಟೀನ್ ಆಗಲಿ ಡಯೆಟ್ ಆಗಲಿ ನಿಜವಾಗ್ಲೂ ಫಾಲೋ ಮಾಡಲ್ಲ. ರುಟೀನ್ ಅಂತ ಬಂದರೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಫೇಸ್ನ ಕಂಪ್ಲೀಟಾಗಿ ವಾಶ್ ಮಾಡಿ ಮಲ್ಕೊಳ್ತೀನಿ. ಮೇ ಬಿ ಅದು ಹೆಲ್ಪ್ ಆಗುತ್ತೆ ಸ್ಕಿನ್ ಕ್ಲಿಯರ್ ಆಗಿರೋದಕ್ಕೆ. ಡಯೆಟ್ ಅಂತ ಬಂದರೆ ದೇವ್ರಾಣೆ, ನಾನು ಇದುವರೆಗೂ ಡಯೆಟ್ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಎಷ್ಟು ಬೇಕೋ ಅಷ್ಟೇ ತಿಂತೀನಿ, ಚೆನ್ನಾಗಿ ತಿಂತೀನಿ. ಡಯೆಟ್ ಅದು ನಾನು ಮಾಡಲ್ಲ, ನನಗೆ ಡಯೆಟ್ ಮಾಡೋದಕ್ಕೆ ಇಷ್ಟನೂ ಇಲ್ಲ, ನಾನು ಮಾಡಲ್ಲ. ಆ್ಯಂಡ್ ಎಕ್ಸಸೈಸ್ ಅದು ಕೂಡ ಮಾಡಲ್ಲ, ಬಿಕಾಸ್ ನಮ್ಮ ಮನೆ ಇರೋದು 3rd ಫ್ಲೋರಲ್ಲಿ. ನಾನು ದಿನಕ್ಕೆ ಏನಿಲ್ಲ ಅಂದ್ರೂ ಮನೇಲಿದ್ದರೆ ಒಂದು 4-5 ಸಲ ಹತ್ತಿ ಇಳಿತೀನಿ. ಸೊ ನಂಗೆ ಅದೇ ಎಕ್ಸಸೈಸ್ ಆಗುತ್ತೆ. ಸೊ ನಾನು ಎಕ್ಸಸೈಸ್ ಕೂಡ ಮಾಡಲ್ಲ. ಬಟ್ ಎಕ್ಸಸೈಸ್ ಮಾಡಿ ಆಯಿತಾ, ಡಯೆಟ್ ಕೂಡ ಫಾಲೋ ಮಾಡಿ, ಇದು ನನ್ನ ಟಿಪ್ಸ್. ಸೊ ಇವತ್ತು ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇವತ್ತು ನಾನು ನಿಮಗೆ ಫೇಸ್ ಪ್ಯಾಕ್ ಟ್ರೈ ಮಾಡೋಣ ಅಂತ. ಅಂದರೆ ನಾನು ಮುಂಚೆ ಟ್ರೈ ಮಾಡಿದ್ದೀನಿ, ಇದು ನಾನು 2nd ಟೈಮ್ ಟ್ರೈ ಮಾಡ್ತಿರೋದು. ಫ್ಲ್ಯಾಕ್ಸ್ ಸೀಡ್ಸ್ದು ಫೇಸ್ ಪ್ಯಾಕ್. ಸೊ ಫ್ಲ್ಯಾಕ್ಸ್ ಸೀಡ್ಸ್ ನಿಮಗೆಲ್ಲ ಗೊತ್ತಿರ್ಬೋದು, ತುಂಬ ಏನಂತಾರೆ ಬೆನಿಫಿಟ್ಸ್ ಇದೆ. ಇದು ಸ್ಕಿನ್ ಬ್ರೈಟ್ ಆಗುತ್ತೆ ಆ್ಯಂಡ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ. ಮತ್ತು ಇನ್ನೊಂದೇನೆಂದರೆ ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತೆ ಇದು ಫೇಸ್ ಪ್ಯಾಕ್. ಬಟ್ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಟ್ರೈ ಮಾಡೋದಕ್ಕೆ ಹೋಗಬೇಡಿ, ಬಿಕಾಸ್ ನೀವು ಏನೇ ಮಾಡೋದಿದ್ರು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೈ. ಸೊ ಇದು ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಂಡ್ ಇದು ಅಕ್ಕಿ ಹಿಟ್ಟು. ಸೊ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಒಂದು ಖಾಲಿ ಪಾತ್ರೆ ತಗೊಳ್ಳಿ, ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್. ಸೊ ಇದು ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಂಡ್ ಅಕ್ಕಿ ಹಿಟ್ಟು ತಗೋಬೇಕು. ಸೊ ಇದನ್ನು 8 to 10 ಮಿನಿಟ್ಸ್ ಇದನ್ನು ಬಾಯ್ಲ್ ಆಗಿ ಬಿಟ್ಟು. ಸೊ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತಗೊಳ್ಳಿ. ಅಕ್ಕಿ ಹಿಟ್ಟು ಈಸ್ ವೆರಿ ಗುಡ್ ಫಾರ್ ಸ್ಕಿನ್. ಕೊರಿಯನ್ ಪೀಪಲ್ ಎಲ್ಲ ಇದು ಮಾಡ್ತಾರೆ ಅಕ್ಕಿ ಹಿಟ್ಟನ್ನ, ಅಂದರೆ ಅಕ್ಕಿನ ಜಾಸ್ತಿ. ಸೊ ಚೆನ್ನಾಗಿ ಕಲಿಸಿ ಗಂಟೆಲ್ಲ ಹೋಗೋ ಥರ. ಸೊ ಇದನ್ನು ಒಂದು 10 ಮಿನಿಟ್ಸ್ ಕಾಯೋದಕ್ಕೆ ಬಿಡೋಣ. ನೀವು ನೋಡ್ತಿರ್ಬೋದು ಹೇಗೆ ಬಾಯ್ಲ್ ಆಗ್ತಿದೆ ಅಂತ. ನೀವು ನೋಡ್ತಿರ್ಬೋದು ಹೇಗೆ ಬಾಯ್ಲ್ ಆಗ್ತಿದೆ ಅಂತ. ಈ ಥರ ಬಾಯ್ಲ್ ಆಗೋವರೆಗೂ ಬಿಡಬೇಕು ನೀವು. ಬಾಯ್ಲ್ ಆಗ್ತಾ ಇದೆ. ಸೊ ಇದನ್ನು 8 ರಿಂದ 10 ನಿಮಿಷ ನೀವು ಬೇಯಿಸ್ಬೋದು, ಇಲ್ಲ ಒಂದು 5 ಮಿನಿಟ್ಸ್ ಸಾಕು ಬೇಯಿಸೋದಕ್ಕೆ. ಸೊ ಏನಂದರೆ ಸ್ಕಿನ್ನು ಡಿಹೈಡ್ರೇಟ್ ಆಗಿರುತ್ತಲ್ವಾ, ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಹೈಡ್ರೇಟ್ ಆಗುತ್ತೆ, ಸ್ಕಿನ್ ಹೈಡ್ರೇಟ್ ಥರ ಫೀಲ್ ಆಗುತ್ತೆ. ಸೊ ಇಟ್ಸ್ ವೆರಿ ಗುಡ್ ಫಾರ್ ಸ್ಕಿನ್. ನೀವು ಕೂಡ ಟ್ರೈ ಮಾಡಿಬಿಟ್ಟು ನನಗೆ ರಿಸಲ್ಟ್ ಏನಾಯಿತು ಅಂತ ಹೇಳಬೇಕು, ಓಕೆನಾ? ಸೊ ಇದನ್ನು ಆಗಿದ ತಕ್ಷಣ ಬಿಸಿ ನಮಗೆ ಅಪ್ಲೈ ಮಾಡಬಾರ್ದು, ಸ್ಕಿನ್ ಫುಲ್ ಸುಟ್ಟೋಗ್ಬಿಡುತ್ತೆ. ಸೊ ಇದನ್ನು ಫುಲ್ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ಬೋದು. ಬೇಗ ಕೂಲ್ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ, ತಣ್ಣೀರು ಅಂದರೆ ಯಾವುದಾದ್ರೂ ಒಂದು ಬೌಲಲ್ಲಿ ಇಲ್ಲ ಒಂದು ತಟ್ಟೆಯಲ್ಲಿ ತಣ್ಣೀರು ಇಟ್ಬಿಟ್ಟು ಇದನ್ನು ಅದ್ರ ಮೇಲೆ ಇಟ್ಟರೆ ಸೊ ಅದು ಆಟೋಮೆಟಿಕ್ಕಾಗಿ ಕೂಲ್ ಆಗುತ್ತೆ. ಸೊ ಯು ಕ್ಯಾನ್ ಡೂ ದಟ್.
ಸೊ ಇದಾಯಿತು. ನಾನು ಸ್ವಲ್ಪನೇ ಹಾಕಿದ್ದು, ಬಟ್ ಜಾಸ್ತಿ ಆಗಿಬಿಟ್ಟಿದೆ ಇದು. ಸೊ ನಾನಿವಾಗ ಆಫ್ ಮಾಡಿದೆ. ಸೊ ಆಫ್ ಮಾಡಿದೆ ಅಂದರೆ ಅದು ಡನ್ ಆಯಿತು ಅಂತ. ಇನ್ನೇನಿದ್ರು ಅಪ್ಲೈ ಮಾಡೋದಷ್ಟೇ. ಅಂದರೆ ಈಗಲೇ ಅಲ್ಲ, ಸ್ವಲ್ಪ ಕೂಲ್ ಆಗಲಿ ಅದು. ಸೊ ಏನಕ್ಕಪ್ಪ ಒಂದು ನಿಮಿಷ ಸೊ ಇವಾಗ ಏನಂದರೆ, ಇವಾಗ ನಾನು ಆಚೆ ಹೋಗಿದ್ದೆ ಆಯಿತಾ. ಆಚೆ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಡಸ್ಟ್ ಇರುತ್ತೆ ಸ್ಕಿನ್ನಲ್ಲಿ. ಸೊ ಇವಾಗ ನೀವು ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಕಂಪ್ಲೀಟಾಗಿ ವಾಶ್ ಮಾಡಬೇಕು. ಆಮೇಲೆ ಇನ್ನೊಂದು ಸಜೆಷನ್ ಏನಂದರೆ, ಮುಖನ ಯಾವತ್ತೂ ಬಿಸಿನೀರಲ್ಲಿ ವಾಶ್ ಮಾಡೋದಕ್ಕೆ ಹೋಗಬೇಡಿ. ಯಾವಾಗಲೇ ಫೇಸ್ ವಾಶ್ ಮಾಡೋದಾದ್ರೂ ಅಮಾಚೂರು ನಿಧಾನಕ್ಕೆ ಮಾತಾಡಮ್ಮ, ಅಮಾಚೂರು ನಿಧಾನಕ್ಕೆ ಮಾತಾಡಮ್ಮ, ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಯಾವತ್ತೇ ಆಗಲಿ ಫೇಸ್ ವಾಶ್ ಮಾಡಬೇಕಾದ್ರೆ ತಣ್ಣೀರನ್ನ ಯೂಸ್ ಮಾಡಿ. ತಣ್ಣೀರು ಸ್ಕಿನ್ಗೆ ತುಂಬ ಒಳ್ಳೆಯದು. ಬಿಸಿನೀರಲ್ಲಿ ಮುಖ ತೊಳಿಲೇಬೇಡಿ ಯಾವತ್ತು. ಓಕೆ, ಇದೆಲ್ಲ ಸಣ್ಣ ಸಣ್ಣ ಟಿಪ್ಸ್, ಇದನ್ನು ಫಾಲೋ ಮಾಡಿ ನೀವೆಲ್ಲ. ಬನ್ನಿ ತೋರಿಸ್ತೀನಿ. ಸೊ ಫೈನಲಿ ಇಲ್ಲಿಗಾಗಿದೆ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಸೊ ಇವಾಗ ಫ್ಲ್ಯಾಕ್ಸ್ ಸೀಡ್ಸ್ದು ಫೇಸ್ ಪ್ಯಾಕ್ ಆಗಿದೆ. ಸೊ ಅದನ್ನು ಕೂಲ್ ಮಾಡೋಣ ನಾವು. ಸೊ ನಾನು ಕೂಲ್ ಮಾಡೋದಕ್ಕೆ ಏನಂದರೆ ಈ ತಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ನೀರು ತುಂಬಿಸ್ಬಿಟ್ಟು ಅದನ್ನೇ ಇದ್ರ ಮಾಡ್ತೀನಿ. ಸೊ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ. ಸೊ ನನ್ನ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಸೊ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫೇಸ್ನ ಕಂಪ್ಲೀಟಾಗಿ ವಾಶ್ ಮಾಡಬೇಕು. ಸೊ ಫೇಸ್ ವಾಶ್ ಮಾಡೋಣ ಬನ್ನಿ. ಸೊ ಏನು ಫೇಸ್ ವಾಶ್ ಯೂಸ್ ಮಾಡ್ತಿಲ್ಲ, ನಾನು ಹಾಗೇನೆ ಫೇಸ್ ವಾಶ್ ಮಾಡ್ತಿದ್ವಿ. ಸೊ ಎಸ್, ಫೇಸ್ ವಾಶ್ ಮಾಡಿದ್ದೀನಿ ನಾನು. ಬನ್ನಿ ಇದ್ರ ಮೇಲೆ ಅಪ್ಲೈ. ಫೇಸ್ ಪ್ಯಾಕ್ ರೆಡಿ ಆಗಿದೆ. ಯಾರು ಹೆದರ್ಕೋಬೇಡಿ ಆಯಿತಾ, ಇದು ಸೌಂದರ್ಯನೇ. ಸೊ ಫೇಸ್ ಪ್ಯಾಕ್ ಮಾತ್ರ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ನೋಡಿ, ನಾನೇ ಸ್ವತಃ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೀವು ಟ್ರೈ ಮಾಡ್ಬೋದು. ತುಂಬ ಕೂಲ್ ಇದು ಬಾಡಿಗೆ. ಒಂದು 10 ನಿಮಿಷ ಇರ್ಬೋದು. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ, ಇದು ಸ್ವಲ್ಪ ಸ್ಟಿಕ್ಕಿ ಅಲ್ವಾ. ಕಂಪ್ಲೀಟಾಗಿ ಸ್ಟಿಕ್ಕಿ ಆದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊತ್ತಿರಬೇಕು. ಒಂದು 10 ಮಿನಿಟ್ಸ್ ಬಿಟ್ಕೊಂಡು ಫೇಸ್ ವಾಶ್ ಮಾಡಿ ಆಯಿತಾ. ಚೂರು ದೂರ ಹೋಗಿ ಮಮ್ಮಿ, ಇಬ್ಬರು ಬರ್ತಾ ಇದೀವಾ. ಸೊ ನನ್ನ ಫೇಸ್ ಪ್ಯಾಕ್ ಪಾರ್ಟ್ನರ್ ಇವರಿಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಅಲ್ಲ, ನಾನು ಫಸ್ಟ್ ಹಚ್ಕೊಂಡು ಆಮೇಲೆ ನಾನು ನಮ್ಮ ಅಮ್ಮಂಗೆ ಹಚ್ತಾ ಇದ್ದೀನಿ. ಕತ್ಕೋಚ್ ಅವ ಹೇಗನ್ಸ್ತಾ ಇದೆ? ಡ್ರೈ ಆಯ್ತೈತಿ. ಡ್ರೈ ಆಯ್ತಿದ್ಯಾ? ಡ್ರೈ ಆಯ್ತದೆ. ಹಾಂ. ಸೊ ನೀವು ಒಂದು 10 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಬೇಕು. ನೋಡೋಣ, ತೋರಿಸ್ತೀನಿ ನನ್ನ ಫೇಸ್ ಮತ್ತು ನಮ್ಮ ಪುಟ್ಟಿ ಫೇಸ್ ಹೆಂಗಾಗಿರುತ್ತೆ ಅಂತ. ಪಾಪ ನಾನು ಏನು ಮಾಡಿದ್ರು ಮಾಡಿಸ್ಕೊಳುತ್ತೆ. ನಮ್ಮ ಅವ್ವ ನನ್ನ ಮೇಲೆ ಲವ್ ಜಾಸ್ತಿ, ನಮ್ಮ ಅಜ್ಜಿಗೆ. ಅದಕ್ಕೆ ನೋಡಿ ಪಾಪ ಹೆಂಗಿದ್ದೀವಿ, ಒಂದೇ ಥರ ಇದ್ದೀವಲ್ವ ನಾವು. ಸರಿ, ಓ ದಿಸ್ ಇಸ್ ಸಿನಿಮ್ಯಾಟಿಕಾ. ನಾನು ಏನಾದರೂ ಹಿಂಗೆ ಆಚೆ ಹೋಗ್ಬಿಟ್ರೆ ನಾಯಿ ಕಡೆ ಅಟ್ಟಾಡ್ಸ್ಕೊಂಡ್ಬಿಡುತ್ತಲ್ವ ನಾನು.
ಸೊ ನಾನು ಐಸ್ ಕ್ರೀಮ್ ತಿಂತೀನಿ ಅಷ್ಟರಲ್ಲಿ. ನಾ ಹೆಂಗೆ ತಿಂತೀಯ ಅಂತೆಲ್ಲ ಕೇಳಬೇಡಿ. ಸೊ ನಾನು ಎಲ್ಲ ಹಾಕಿಲ್ಲ. ಸೊ ಐ ಕ್ಯಾನ್ ಈಟ್ ಆರಾಮ್ಸೆ. ಇಷ್ಟು ಈಸಿಯಾಗಿ ತಿಂತಾರೆ ಐಸ್ ಕ್ರೀಮ್. ಸೇಮ್ ಕಲರ್ ಇದೆ. So guys, face wash ಮಾಡೋಣ. 10 minutes already ಆಗಿದೆ. So ಸೊ ನಮ್ಮ ಪುಟ್ಟಿನೂ ಫೇಸ್ ವಾಶ್ ಮಾಡಿ ಆಯಿತು. ಸೊ ನೀವೇ ನೋಡ್ತಿರ್ಬೋದು ಫೇಸ್ ಹೆಂಗಿದೆ ಇವಾಗ ಅಂತ. ಇಲ್ಲೆಲ್ಲ ಲಕ ಅಂತ ಹೊಳಿತಾ ಇದೆ ಅಲ್ವಾ? ಸೊ ನೀವು ಇದೇ ಥರ ಟ್ರೈ ಮಾಡ್ತೀರಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಸೊ ನನಗೆ ಇನ್ನೊಂದು ಸ್ವಲ್ಪ ಜನ ಆದರೆ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಎಲ್ಲರಿಗೂ ಹೇಳು ನನ್ನ ಮೊಮ್ಮಗಳು ಚಾನೆಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ. ಹೇಳ್ತೀವಿ. ಹೇಳು. ಎಲ್ಲರಿಗೂ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಮೊಮ್ಮಗಳು ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮೊಮ್ಮಗಳು ಚೆನ್ನಾಗಿರ್ಲಿ ಅಂತ. ಚೆನ್ನಾಗಿರ್ಲಿ ಅಂತ ಅಂತೆ. ಚಾನಲ್ಗೆ ನಮ್ಮ ಮಗಳು ಚಾನಲ್ಗೆ. ಥ್ಯಾಂಕ್ ಯು.